ಅತ್ತಿಯರ ಏನವ? ಏನಿಲ್ರಿ ಅತ್ತಿಯರ, ಇದು ಸಬಕ್ಸಿ ಐತಿ. ಮಾವರು ಈಗ ಬರ್ತಾ ಹೊಲದಿಂದ ಹಂಗ ತಗೊಂಬಂದಾರಂತ. ಇದನ್ನ ಊಟ ಹಸನ್ ಮಾಡ್ಕೊಡ್ತೀರೇನ? ರಾತ್ರಿ ಪಲ್ಯ ಮಾಡಕ್ ಬರ್ತತಿ. ಅಲ್ಲ ನೀನ ಮಾಡ್ಬಿಡ್ಬೇಕಿಲ್ಲ, ನಿನಗರ ಏನೈತಿ ಮಾಡಕ್ ಕೆಲಸ? ಆರಾಮ್ ಕುಂತಿ. ಅತ್ತಿಯರ ಒಂದ್ ಬೆಳಿಗ್ಗಿಂದ ಕೆಲಸ ಮಾಡಿ 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 ಸಾಕಾಗ ಹೋಗೈತ್ ನನಗುನು. ಈಗ ಈ ಟಸನ್ ಮಾಡ್ಕೊಡ್ರಿ ಅತ್ತಿಯರ. ಅದಂಗಿರ್ಲಿ. ಅಲ್ಲವಾ ಸುಚಿತ್ರಾ, ಬಾಜು ಮನಿ ಅಂಜಲಿ ಅವ್ರ ಅಪ್ಪ ಅಮ್ಮ ಬರ್ತಾ ನೋಡು. ಯಾವ ನಮೂನಿ ಹಣ್ಣು ಮತ್ತ ಹೋಳ್ಗಿ ಎಲ್ಲಾ ತಂದಾರ. ನಿಮ್ಮ ಅವ್ವ ಅಪ್ಪ ಅಮ್ಮ ಏನು ತಂದೆ ಇಲ್ಲ? ಎಲ್ಲ ಕೇಳಿ ಮುದುಕಿ, ಬರೀ ನಮ್ಮ ಅವ್ವ ಅಪ್ಪಂದ ಕೇಳ್ತೈತಲ್ಲ. ಅಲ್ಲ ಅವ್ರು ಬಂದಾಗ ಕಿಮ್ಮತ್ ಕೊಟ್ಟು ಮಾತಾಡೋದು ಗೊತ್ತಿಲ್ಲ. ಅವ್ರು ತರುವಂತ ಊಟ ಮಸಿನು ಅದು ಇದ್ರ ಮೇಲೆ ಕಣ್ಣು ನೋಡಿ ಮುದುಕಿಗ. ಅತ್ತಿಯರ ನಮ್ಮ ಅವ್ವ ಹೇಳಿದ್ಲರಿ ಫೋನ್ಯಾಗ, ಹೆಂಗತೆ ಹೋಳ್ಗಿ ಮತ್ತ ಶಿಕಣ್ಣಿ ಓಟ ಮಾಯಿನ ಹಣ್ಣು ತಗೊಂಡ್ ಬರ್ಬೇಕು ಅಂತ ಮಾಡಿನವ ಅಂದ್ಲು. ಹಾ ನೀನೇನಂದಿ? ತಗೊಂಬ ಅಂದನು. ಯಾವಾಗ ತರ್ತಾರಂತ? ಹೌದವಾ, ತರ್ಬೇಕು. ಅದು ಒಂದು ಪದ್ಧತಿ ನಮ್ ಕಡೆ. ಥೋ ಹಂಗಲ್ರಿ ಅತ್ತಿಯರ, ಮೊನ್ನೆ ನಮ್ಮ ಮಂಜವತ್ತಿ ಬಂದಿದ್ಲು. ಬರ್ತಾ ಏನ್ ಸುಟ್ಟಿಗೆ ಸೀರೆಗೆ ಇಟ್ಕೊಂಡು ಹಂಗ ಬಂದಿದ್ಲನು? ಇಲ್ಲ, ಕಂಡಾಬಟ್ಟಿ ಹೋಳ್ಗಿ ಸಿಕರ್ಣಿ ಕಟ್ಟಿನ ಸಾರು ಪಲ್ಯ ಚಟ್ನಿ ಅದು ಇದು ಕಂಡಬಟ್ಟಿ ತಂದಿದ್ಲು. ಹಂಗ ತಗೊಂಬರ್ರಿ ಅಂದ್ರ ಅವ್ರು ಏಟಂತ ಮಾಡ್ಯಾರು. ಮತ್ತ ಊರ್ ಮಂದಿ ನೋಡ್ದವ್ರೆಲ್ಲ ಅಯ್ಯೋ ಇದ್ದಂತವ್ರ ಮನಿದು ಸಂಬಂಧ ಮಾಡ್ಯಾರ. ತಿಂಗಳಿಗೆ ಒಂದ್ಸಲ ಅವ್ರ ಮನಿದ ತರಿಸ್ಕೊಂಡ್ ತಿಂತಾರ. ಗತಿಗೆಟ್ಟಿದ್ವು ಅಂದ್ಬಿಟ್ರ ಏನನ್ ನಮ್ ಮರ್ಯಾದೆ ಉಳಿತಿ ಹೇಳ್ರಿ ಅತ್ತಿಯರ. ಅದಕ್ಕೆ ರೀ ಅತ್ತಿಯರ, ನಮ್ಮವ್ವ ಫೋನ್ ಮಾಡಿ ಕೇಳಿದಾಗ ನಾವ ಮಾಡ್ಕೊಂಡ್ ತಿಂತೀವಿ. ನಮ್ಮನೆಗೂ ಜಗ್ಗಷ್ಟ ಮಾವಿನ ಹಣ್ಣು ತರ್ತಾರು. ನಮ್ಮತ್ತಿ ಹಿಂಗ ಹೋಳಿಗೆ ಮಾಡಿ ಮಾಡಿ ತಿನ್ನಿಸ್ತಾಳ ಅಂತ ಹೇಳೇನಿ. ಹಂಗ ಹೇಳ್ಬಿಟ್ಟೇನು? ಈಗೇನ್ರಿ ಅತ್ತಿಯರ, ತಗೊಂಬ ಅಂತ ಹೇಳೇನ್ರಿ? ನಮ್ಮ ಅತ್ತಿಗೆ ತಿನ್ನಂಗಾಗೈತಿ ಅಂತ ಹೇಳ? ಬ್ಯಾಡ ತಗೋ. ಮತ್ತೆ ಹೇಳಿಬಿಟ್ಟಿ ಮತ್ತ ಮಂದಿನು ಏನಾರ ಅನ್ಕೊಂಡ್ರೆ ಏನ್ ಮಾಡ್ಬೇಕು? ಬ್ಯಾಡ ತಗೋ, ಇದು ಟಸನ್ ಮಾಡ್ರಿ ಅತ್ತಿಯರ, ನಾ ಬರ್ತೀನಿ. ಯಾ ಸುಚಿತ್ರಾ ಬಾಯ್ಲಿ ಕುಂದರವ ಓಟು. ಏನಂತ ಕೆಲಸ ಮಾಡ್ತಿ? ಕುಂದರು. ಏನ್ರಿ ಅತ್ತಿಯರ, ಏನಾತ? ಏನಿಲ್ಲ, ಪಾಪವ ಅವಿನಾಶ ದಿನ ಬೆಳಿಗ್ಗೆನ ಬಸ್ ಹಿಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಟೈಮ್ ತಪ್ಪಿದ ಟೈಮಿಗೆ ಬಸ್ ಹಿಡ್ಕೊಂಡು ಬರ್ಬೇಕು. ಅವನಿಗೂ ಬಹಳ ತ್ರಾಸ ಆಗ್ಬಿಡಕುಂತತಿ. ಅದಕ್ಕ ನಾನು ಹೇಳುದಾದ್ರ ನಿಮ್ಮಪ್ಪಗೊಂದು ಗಾಡಿ ಕೊಡ್ಸಂತ ಹೇಳ ಅಳಿಯಂಗ. ಅಲ್ಲ ಸುಟ್ರು ಸುಡ್ಲಾರ್ದಷ್ಟು ಆಸ್ತಿ ಐತಂತ. ಎಲ್ಲ ಯಾರಿಗೆ ಹೇಳು? ನಿನಗ ಅವಿನಾಶಗವ. ನಾವೇನ್ ನನಗ ಕೇಳಕ್ ಕುಂತಾನಿ? ಎಟ್ಟಗರ ನೀನು ನನ್ನ ಮಗ ಅವಿನಾಶ ಚಂದಿದ್ರು ಅಷ್ಟ ಸಾಕಲ್ಲನು. ನೋಡು, ಒಂದು ಗಾಡಿ ಕೇಳಿ ನೋಡು. 4 ಮಂದಿ ಕುಂದ್ರದು ಕೇಳಕ್ ಕುಂತಿಲ್ಲವ ನಾನು. ಇಬ್ರ ನೀನು ನಿನ್ನ ಗಂಡ ಕುಂತ ಹೋಗುವಂತದ್ದು. ಗಾಡಿ ಇರೋ ಗಂಡ ಕೇಳಕ್ ಕುಂತಾನಿ. ಬಿಟ್ರ ದೊಡ್ಡ ಕಾರ ಕೇಳ್ತಿರ್ ಬಿಡ್ರಿ ಅತ್ತಿಯರ. ಬೈಕ್ ಯಾಕ, ಕಾರ ಕೇಳ್ತೀನಲ್ರಿ ನಾನು ನಮ್ಮ ಅಪ್ಪಗ. ಯಾವ ಕಾರ್ ತಗೋಬೇಕು? 4 ಜನ ಕುಂದ್ರೋದಕ್ಕಿಂತ 7 ಜನ 7 ಸೀಟರ್ ಕಾರ ತಗೊಂಡ್ಬಿಡುನಲ್ರಿ ಅತ್ತಿಯರ. ಈಗ ನೀ ನನ್ನ ದಾರಿಗೆ ಬಂದಿ ನೋಡವ. ಯಾವ ಕಾರ್ ಚಲೋ ಓಟು ಜಗ್ಗ ರೊಕ್ಕ ಕೊಟ್ಟಿರ್ಬೇಕು ನೋಡೋದಕ್ಕ ಅಂತ ಕಾರ್ ಕೇಳು. ಅದ್ರೊಳಗೆ ಈಸಿ ಇರ್ಬೇಕು ಅಂತ ಕಾರ್ ಕೇಳು ಅತ್ತಿಯರ. ಅದು ಈಸಿ ಅಲ್ರಿ, ಎಸಿ. ಎಸಿ ಇರ್ಬೇಕು, ಮತ್ತ ಹಾಡಾಡಕ್ ಬರ್ಬೇಕು. ಅದೇನೋ ಈಗ ಟಿವಿನೂ ಅದ್ರಾಗ ಬರ್ತೈತಂತ ನೋಡು. ಅಂತದ ಕೇಳು ನಿಮ್ಮ ಅಪ್ಪಗ. ಎಲ್ಲ ನಿಂದಾರು. ನಿಮ್ಮ ಅವ್ವ ಅಪ್ಪಂದು ಅಲ್ಲದು, ಎಲ್ಲ ನಿಂದ. ಅತ್ತಿಯರ ನೀವು ಹೇಳಿದಂಗ ಕಾರು ಬೈಕು ವಾಷಿಂಗ್ ಮಷೀನು ಫ್ರಿಜ್ಜು ಎಲ್ಲ ನಮ್ಮ ಅಪ್ಪ ಅವ್ ಕೇಳ್ಬೇಕು ಅಂತಾನೆ ಹೋಗಿರ್ತೀನ್ರಿ. ನಾನು ಫೋನ್ ಮಾಡಿರ್ತೀನ್ರಿ. ಆದ್ರ ಅವಿನಾಶ ಬ್ಯಾಡ, ನಾನು ದುಡ್ದು ಮಾಡ್ತೀನಿ, ನಿಮ್ಮ ಅವ್ವ ಅಪ್ಪ ಕೊಟ್ಟಿದ್ದು ಏನೇನು ಬೇಡ ಅಂತ ನಂಗೆ ಬೈದು ಬಾಯಿ ಮುಚ್ಚಿಸ್ಬಿಡ್ತಾನ್ರಿ. ಅದಕ್ಕೆ ತಂದಿಲ್ರಿ ಅತ್ತಿಯರ. ಇಲ್ಲಂದ್ರೆ ಇಷ್ಟೊತ್ತಿಗ ಕಾರು ಬೈಕು ಎಲ್ಲ ತಂದಿರ್ತಿದ್ದೆ ನಾನು. ಆ ಅವಿನಾಶ ನಿನ್ನಷ್ಟು ಚುರುಕಿಲ್ಲವ. ಅವನು ತಲೆ ಮಬ್ಬೈತಿ ಮಬ್ಬು. ಅದಕ್ಕ ನೀನ ಹೋಗಿ ತಗೊಂಡ್ಬಂದ್ಬಿಡು. ಏನಾರ ಅಂದ್ರ ನಾನು ಅವನಿಗೆ ಹೇಳ್ತೀನಿ. ಅತ್ತಿಯರ ಅವಿನಾಶ ಬಂದ ಮೇಲೆ ನೀವೇ ಹೇಳ್ಬಿಡಲ್ಲ, ಇಂತಿಂತದು ಬೇಕಾಗಿತ್ಲಾ ಸುಚಿತ್ರ ಅಪ್ಪನ್ ಕೇಳಿ ತರಸ್ಕಲ್ಲ ಅಂತ ಹೇಳ್ರಲ್ಲ. ಅಲ್ಲವ ಸೊಸಿ, ಅದು ನಿಮ್ ಮನಿದು, ನಿನಗೊಂದು ಕೇಳಾಕ ಹಾಕಿರ್ತತಿ. ನಾ ಹೆಂಗ್ ಕೇಳ್ಬೇಕು? ಬ್ಯಾಡ, ನೀನ ಕೇಳು. ಇದಕ್ಕೇನು ಕಮ್ಮಿ ಇಲ್ಲ. ನನಗೂ ಕೇಳಾಕ ಒಂಥರ ಅನ್ನಿಸ್ತತಿ. ಅದಕ್ಕ ಅವಿನಾಶಿಗೂ ನೀನೇ ಹೇಳು, ನಿಮ್ಮ ಅವ್ವ ಅಪ್ಪಗೂ ನೀನೇ ಹೇಳ್ಬಿಡು. ನಾ ಹೇಳ್ದಂಗೆ ಕೇಳವಾ, ನಿನ್ನ ಬದುಕು ಬಂಗಾರ ಆಗ್ತತಿ, ಬಂಗಾರ. ನಾನೇನಾರ ನಿನ್ನಂತಹ ದೊಡ್ಡ ಮನೆಗೆ ಹುಟ್ಟಿದ್ನೆ ಅಂದ್ರ ಅಯ್ಯೋ ದೇವ್ರೆ ಕೇಳಬಾರ್ದು, ಹಂಗ್ ಮಾಡ್ತಿದ್ದೆ. ಒಟ್ಟು ಬಾಯಿ ಬಿಟ್ಟು ಹೇಳಿ ಬಿಡ್ರಲ್ಲ ಅದನ್ನು. ಹೇಳ್ತೀನಿ ನೋಡ್ಲಿ, ನಂಗ ಅದು ಬೇಕು, ನಂಗೆ ಇದು ಬೇಕು, ಚಿನ್ನ ಬೇಕು, ನಂಗೆ ಆ ಒಡವಿ ಮಾಡಿಸ್ಕೊಡ್ರಿ, ನಂಗೆ ಈ ಒಡವಿ ಮಾಡಿಸ್ಕೊಡ್ರಿ, ನಮ್ಮ ಮನ್ಯಾಗ ಫ್ರಿಜ್ ಇಲ್ಲ, ಫ್ರಿಜ್ ತರಿಸ್ಕೊಡ್ರಿ, ವಾಷಿಂಗ್ ಮಷಿನ್ ತರಿಸ್ಕೊಡ್ರಿ, ಟಿವಿ ಇಲ್ಲ, ಟಿವಿ ತಗೊಂಬರ್ರಿ, ನನ್ನ ಗಂಡಗ ನೆಟ್ಗ ಒಂದು ಗಾಡಿ ಇಲ್ಲ, ಒಂದು ಕಾರು ಗಾಡಿ ಎಲ್ಲ ತರಿಸ್ಕೊಡ್ರಿ ಅಂತ ದಬ್ಬಾಳಿಕೆ ಮಾಡಿ ಕೇಳ್ತಿದ್ದೆ ನಾನು. ಆದ್ರೆ ಏನ್ ಮಾಡ್ಬೇಕು? ನಸೀಬ, ನಮ್ ನಸೀಬಕ್ಕ ನಮ್ ತರೂರ್ ಮನೆಯವರು ದುಡ್ಡು ತಿನ್ನೋರು. ಅವ್ರಿಗೆ ಏನ್ ಕೇಳಿದ್ರೆ ಏನ್ ಕೊಟ್ಟಾರು. ಆದ್ರೆ ನಿಂದಂಗಲ್ಲ, ನಿಂಗೆಲ್ಲ ಐತಿ. ಎಲ್ಲ ಕೇಳಿ ಇಸ್ಕೊಂಡು ಆರಾಮಾಗಿ ಜಮ್ಮಂತ ರಾಣಿ ಹಿಂಗಿರ್ಬಾರ್ದನು. ಏನಿ ಕೊಂಪ್ಯಾಗ ಹಳ್ಳಿ ಮನ್ಯಾಗ ಗುಡಿಸ್ಲ ಮನ್ಯಾಗ ಇರ್ತೀಯ ಏನ? ಆರಾಮಾಗಿ ಇಸಿ ಹಾಕೊಂಡು ಅಲ್ಲ ಎಸಿ ಹಾಕೊಂಡು ಮಸ್ತಾಗಿ ಜಮ್ಮಂತ ಇರ್ಬಾರ್ದ ಇವ. ನಾನು ಹೇಳುದಾದ್ರ ಒಂದ್ ಮನಿನೂ ಕಟ್ಟಿಸ್ಕೊಡು ಅಂತ ಬಿಡು. ಇಲ್ಲೇ ಒಂದ್ ಜಾಗ ತಗೊಂಡು ನಾನು ನೀನು ನಿಮ್ಮ ಮಾವ ಅವಿನಾಶ ವೀರೇಶ ಕಾವ್ಯ ಎಲ್ಲರೂ ಮಸ್ತಾಗಿರ್ಬಹುದಾ? ನೋಡೋಟು ವಿಚಾರ ಮಾಡು. ಅತ್ತಿಯರ ಅವಿ ಬಂದ? ನೀವು ಏನೇನ ಕೇಳಿದ್ರಲ್ಲ ಎಲ್ಲ ಅವನ ಮುಂದೆ ಹೇಳ್ತೀನಿ ತಡ್ರಿ. ಏನ್ ಸೊಸಿ ಹಂಗಲ್ಲ? ಅಯ್ಯೋ ಇದೊಂದು ವಿಚಿತ್ರ ಸೊಸಿಯವ. ಅವಿ ಬಾಯಲ್ಲಿ ಅತ್ತಿಯರೇನ ಇಂಪಾರ್ಟೆಂಟ್ ಮಾತಾಡ್ಬೇಕಂತ ಲಗುನ ಬಾ, ಓಡಿ ಬಾ.
ಏ ವಿಚಿತ್ರ ಸುಮ್ನಿರಯ್ಯವ್ವ. ಅಯ್ಯೋ ದೇವ್ರೆ, ಇದಕ್ಕೆ ಎದಕ್ಕರ ಮಾತಾಡ್ತೀನಿ ಏನ ನಾನರ ಸುಮ್ನಿರ ಅಂದ್ಬಿಟ್ಟದಾಗ. ಏನಾತ ಇದಕ್ಕೆ ಹಂಗೆ ಕರೆ ಕುಂತಿದ್ದಿ? ಅವಿ ಅತ್ತಿಯರಿಗ ಟಿವಿ, ವಾಷಿಂಗ್ ಮಷೀನು, ಫ್ರಿಜ್ಜು, ಮತ್ತೆಂತದದು ಕಾರು, ಮತ್ತ ನಿನಗ 2 ವೀಲರ್ ಬೈಕ್ ಬೇಕಂತ, ಹೀರೋ ಹೋಂಡಾ ಬೈಕ್. ಇದನ್ನೆಲ್ಲ ನಿಮ್ಮ ಅವ್ವ ಅಪ್ಪಗ ಕೇಳಿ ತರಿಸು ಅಂತ ಹೇಳಕ್ ಕುಂತಾರ ನೋಡು ಅತ್ತಿಯರ. ಕರೆ ಹೇಳ್ರಿ ಅತ್ತಿಯರ, ನೀವು ಕೇಳಿರಿಲ್ರಿ ಅತ್ತಿಯರ? ನಿಮ್ಮ ಅಪ್ಪ ಕೇಳುವ ಅಂತ ಹೇಳಿದ್ರಿಲ್ರಿ ಅತ್ತಿಯರ? ಅಯ್ಯ ಊರ್ ಬೆಂಡ್ಲಿ, ಅಯ್ಯೋ ದೇವ್ರಿ, ಮನ್ಯಾಗ ಜಗಳ ಹಚ್ಚಕ ನಿಂತು ಬಿಟ್ಲಲ್ಲಿಕ್ಕಿ. ಏಪ್ಪ ನಾ ಕೇಳಿಲ್ಲ, ನಾ ಕಾರ ಕೇಳಿಲ್ಲ ಅಂತೀನಿ. ಒಂದು ಬೈಕ್ ಇರ್ಬೇಕಿತ್ತು ಅವಿನಾಶ್ಗೊಂದು ಅಂತ ಹೇಳಿದ್ನಿ, ಆದ್ರೆ ಅವ್ರ ಅಪ್ಪನ ಮನೆಯಿಂದ ತಗೊಂಬ ಅಂತ ಹೇಳಿಲ್ಲಪ್ಪ. ನಾನು ಹೇಳಿಲ್ಲ, ಕರೆನೂ ಹೇಳಿಲ್ಲಪ್ಪ. ಅತ್ತಿಯರ ಸುಳ್ಳು ಪಳ್ಳ ಮಾತಾಡಬೇಡ್ರಿ. ಅದ್ ಎಂತದದು 7 ಸೀಟರ್ ಕಾರಿಗ AC ಇರ್ಬೇಕು, ಅಲ್ಲಲ್ಲ AC ಇರ್ಬೇಕು ಅಂತ ಹೇಳಿಲ್ಲ ನೀವು. ನಾನೇನಾರ ಇದ್ದಂತವ್ರ ಮನಿ ಮಗಳಾಗಿದ್ರ ನಾನು ಅಂತ ಒಡವಿ ಕೇಳ್ತಿದ್ದೆ, ಸೀರೆ ಕೇಳ್ತಿದ್ದೆ, ಮನಿ ಕೇಳ್ತಿದ್ದೆ, ಮನಿನ ಕಟ್ಟಿಸ್ಬಿಡುನು, ಹಂಗ ಹಿಂಗಂತ ಮಾತಾಡ್ಲಿಲ್ಲ ನೀವು. ಇಲ್ಲಪ್ಪ ಅವಿನಾಶ, ದಿನ ಈಕಿ ಹಿಂಗ ಮಾತಾಡ್ತಾಳ. ದಿನ ಎದ್ರಿಕಿ ಜಗಳ ಇದ್ದ ಇರ್ತೈತಿ ಮನ್ಯಾಗ. ನಾ ಏನು ಹೇಳಿಲ್ಲಪ್ಪ. ನನ್ ಪುರ್ತಕ್ ನಾನು ಕಣ್ಣು 2 ಕಣ್ಣು ಬಿಟ್ಕೊಂಡು ಈ ಸಬ್ಬ ಸೋತಿಸ್ಕೊಂತ ಕುಂತಾನ ನೋಡು. ಅವಿ ಅವ್ರ ಅದು ಎಷ್ಟು ತೊದಲು ಮಾತಾಡಕ್ ಕುಂತಾರ ನೋಡು. ಇದ್ರಾಗ ಗೊತ್ತಾಕೈತಿ ಅವರು ನನ್ನ ಮುಂದೊಂದು ನಿನ್ನ ಮುಂದೊಂದು ಮಾತಾಡ್ತಾರ ಅಂತ. ಯಾಕವಾ ಮಂದಿ ಮನಿ ವಸ್ತು ಮೇಲೆ ಆಸೆ ನಿನಗ? ನಾನೆಲ್ಲ ದುಡ್ದು ಮಾಡ್ತೀನಿ ತಗೋ, ಇವತ್ತಲ್ಲ ನಾಳೆ ನಾನು ಎಲ್ಲ ತಗೊಂತಾನಿ. ಹಂಗ ಯಾಕೆ ಮಾಡ್ತೀವಿ? ಏ ಇಲ್ಲಲ್ಲ, ನಾ ಕೇಳೇ ಇಲ್ಲ ಅಂತೀನಿ. ನಿನ್ನ ಮೇಲೆ ಆಣೆಗೂ ನಾನು ಏನು ಕೇಳಿಲ್ಲ ಅತ್ತಿಯರ. ಅದೆಷ್ಟದ ಸುಳ್ಳು ಮಾತಾಡ್ತಿರ್ರಿ ಅತ್ತಿಯರ? ಪಾಪ ಏನು ಗೊತ್ತಿಲ್ಲ ವಿನಾಶ್ಗ, ಅವನ ಮೇಲೆ ಆಣೆ ಮಾಡ್ತಿರಲ್ಲ. ಅಯ್ಯ ನಿಂದೊಳೆ ಕತಿ ಹತ್ ಬಿಡವ ಸೊಸಿಯೇ. ನನ್ ಪುರ್ತೇಕ ನಾನು ಸೊಪ್ಪು ಸೋಸ್ಕೋತ್ ಕುಂತೇನಪ್ಪ. ತಾನಾಗೆ ಬಂದು ಅತ್ತಿಯರ ಮನಿ ಸಣ್ಣದಾಗುತ್ತಲ್ರಿ, ಅತ್ತಿಯರ ದೊಡ್ಡ ಮನಿ ಇರ್ಬೇಕಿತ್ತಲ್ರಿ ಅಂತ ಏನೇನೋ ಹೇಳಿದ್ಲಪ್ಪ. ನಾನು ಹೌದವ ಅಂದಿದ್ದ ಅಷ್ಟ ನೋಡಪ್ಪ. ದಿನ ಎದ್ದು ಹಿಂಗ ಜೀವ ತಿಂತಾಳಿಕಿ. ಇಷ್ಟ ಹೇಳಿರಲ್ರಿ ಅತ್ತಿಯರ್ ನೀವು? ಕಾರು, AC, ಗಾಡಿ ಏನು ಕೇಳಿಲ್ಲಲ್ಲ? ಇಲ್ಲವ ನಾ ಕೇಳಿಲ್ಲ. ವೀರೇಶ ಬಾಯ್ಲಿ. ಅವ ಓದಕ್ ಕುಂತಾನ, ಅವನಿಗೆ ಯಾಕೆ ಕಾಡಕ್ ಕುಂತೀಯ ನೀನು? ಆ ಹುಡುಗನ ಹಿಂದ ನನ್ನ ಹಿಂದ ಹಚ್ಚಿ ಬಿಟ್ಟಿ ನೋಡು. ಅತ್ತಿಯರ 2 ನಿಮಿಷ ತಡ್ರಿ. ಏನು? ಏನಿಲ್ಲ, ಹೋಗ್ಲ ಒಳಗ. ಅಯ್ಯ ದೇವ್ರೆ, ಕರೆದ್ರೆ ಹಂಗ ಓಡ್ ಬಂದ್ಬಿಡ್ತೀನ? ಓದಾನೆಲ್ಲ ಬಿಟ್ಟು ಹೋಗು. ಒಂದೊಂದು ಮಿನಿಟ್ಸ್ನು ಏನದು ವೇಸ್ಟ್ ಮಾಡಬಾರ್ದು. ಓದ್ಕ ಹೋಗು. ಅತ್ತಿಯರ ನೀವು ವೀರೇಶನ್ ಮೇಲೆ ಆಣಿ ಮಾಡಿ ಹೇಳ್ರಿ. ನೀವು ನಮ್ಮ ಅಪ್ಪನ ಮನೆದು ಕಾರು, ಬೈಕು, ಗಾಡಿ ಏನೇನು ಕೇಳಿಲ್ಲ ಅಂತ ವೀರೇಶನ್ ಮೇಲೆ ಆಣಿ ಮಾಡಿ ಹೇಳ್ರಿ. ಅಂದ್ರೆ ವೀರೇಶ ಬೇರೆ ಅವಿನಾಶ ಬೇರೆ ಅಂತ ಹೇಳಕ್ ಕುಂತೀಯ ನೀನು? ನಂಗದೆಲ್ಲ ಗೊತ್ತಿಲ್ರಿ ಅತ್ತಿಯರ. ನೀವು ಅವಿನಾಶನ್ ಮೇಲೆ ಹಾನಿ ಮಾಡಿ ಹೇಳಿದ್ರಲ್ಲ, ಈಗ ವೀರೇಶನ್ ಮೇಲೇನು ಹಾನಿ ಮಾಡಿ ಹೇಳಕ ಬೇಕು. ನಾನೇನು ಇವ್ರ ಮನೇದ್ ಕೇಳಿಲ್ಲ ಅಂತ. ಅವಿ ಏನ್ಲ ಇದು ನೀನ್ ಎಂತಿದ್ದ ದಿನ ಒಂದ್ ರಾಡಿ? ನನಗೂ ಸಾಕಾಗಿ ಹೋಗೈತಪ್ಪ. ಒಂಥರ ನನ್ನನ್ನ ವಜ್ರಮುನಿ ನೋಡಂಗ್ ಮಾಡ್ತಾಳ. ಹೌದಾ ಅವಿ? ಮತ್ತೆ ನನಗ ಸುಮ್ಮನಿದ್ದಕ್ಕೀಗ ಕರ್ದು ಗಾಡಿ ಕೇಳು, ಕಾರ್ ಕೇಳು ಅಂತ ಯಾಕೆ ಹೇಳ್ಬೇಕು? ನೀನ್ ನೋಡಿದ್ರೆ ನಿಮ್ಮ ಅಪ್ಪ ಅಮ್ಮನ ಮನಿದು 1 ರೂಪಾಯಿ ಬ್ಯಾಡ ನನಗ ಅಂತ ಹೇಳ್ತಿ. ಇವ್ರು ದಿನ ಎದ್ರೆ ನಿಮ್ಮ ಅವ್ವಾಗಿ ಅದು ಕೇಳು, ನಿಮ್ಮ ಅಪ್ಪಗ ಅದು ಕೇಳು, ಇದು ಕೇಳು ಅಂತ ಹೇಳ್ತಾರ. ನಾನು ಏನಂತ ಮಾಡ್ಬೇಕು ಹೇಳವಿ? ಇಲ್ಲಲ್ಲ, ನಾ ಕೇಳಿಲ್ಲ. ಹಂಗಂದ್ರ ವೀರೇಶನ್ ಮೇಲೆ ಆಣೆ ಮಾಡಕ್ ಹೇಳ್ರಿ. ಯೋ ಹೋಗ್ಲಿ ಬಿಡು, ಏನಿದು ರಾಡಿ ದಿನ ಎದ್ರ? ನೋಡಪ್ಪ ಅವಿನಾಶ, ನಿನ್ನ ಹೆಂಡತಿ ಮನಸ್ನಾಗ ಏನೈತ ಏನಿಲ್ಲ ನಮಗರ ಗೊತ್ತಿಲ್ಲ. ಆದ್ರೆ ನಮಗ್ ಹಿಂಗತೆ ಕಾಡ್ಬೇಡ ಅಂತ ನೀನ ಹೇಳ್ಬಿಡು. ಅಲ್ಲ ತೀರ ಮನುಷ್ಯ ಮಾಡ್ಬೇಕು, ಇಷ್ಟೊಂದಲ್ಲ. ನನಗೂ ಏನ್ ಬರ್ತಾ ವಯಸ್ಸನು ದಿನ ಎದ್ದು ಜಗಳ ಮಾಡಿ BP ಹೆಚ್ಚು ಕಡಿಮೆ ಆಗಿ ನಿಗರ್ಕಂಡ್ನಂದ್ರ ನಮ್ಮ ವೀರೇಶ್ಗ ಕಾಯಾಗ ಯಾರು ನೋಡ್ಕೋಬೇಕು? ಈಗ ಹಿಂಗ್ ಮಾಡ್ತಾಳಿಕಿ, ಮುಂದೆ ನಾನು ಇಲ್ದೊತ್ನಾಗ ನೋಡ್ತಾಳನು? ಅತ್ತಿಯರ ಮಾತು ಮರ್ಸ್ಬೇಡ್ರಿ. ನೀವೀಗ ವೀರೇಶನ್ ಮೇಲೆ ಆಣಿ ಮಾಡಕ ಬೇಕು. ಇಲ್ಲ ನಾ ಆಣಿ ಮಾಡಂಗಿಲ್ಲ. ನಾ ಯಾಕೆ ಮಾಡ್ಬೇಕು ಆಣಿನ? ನಿಂದೊಳೆ ಕತಿ ಆತ್ ಬಿಡು. ನನಗೇನ ವೀರೇಶ ಬೇರೆ ಅಲ್ಲ, ಅವಿನಾಶ್ ಬೇರೆ ಅಲ್ಲ, ಇಬ್ರು ಒಂದ. ನಡಿಲ ಒಳಗ ಮಕ ನೋಡ್ಕೊಂಡು ನಿಂತ್ಬಿಟ್ಟಿರ. ನಡಿ ಒಳಗ ಓದ್ಕ ನಡಿ. ನೋಡವಾ, ನೀ ನಮ್ಮ ಮನ್ಯಾಗ ಅಣ್ಣ ತಮ್ಮರ ಮಧ್ಯೆ ಜಗಳ ಹಚ್ಚಾಕ್ ಬರ್ಬೇಡ. ಏನ ಇದ್ದಂತವ್ರ ಮನಿ ಹೆಣ್ಮಕ್ಳು ಏನ ಭಾರಿ ಸೂಕ್ಷ್ಮಿ ಅಂತ ನೀನ್ ನೋಡಿದ್ರೆ ಏನ್ ನಂಗೆ ಹಂಗ ಅನ್ನಿಸ್ವಲ್ದು. ಅವಿನಾಶ ನೀನಾರ ಓಟ್ ಬುದ್ಧಿ ಹೇಳ. ನನಗ್ ಬುದ್ಧಿ ಹೇಳ್ಬೇಕನ? ಅವಿ ನೋಡಿದಿನ, ನಿನ್ನ ಮೇಲೆ ಆದ್ರ ಸರಳಾಗಿ ಆಣಿ ಮಾಡ್ಬಿಟ್ರು. ಅದ ವೀರೇಶನ್ ಮೇಲೆ ಮಾಡಿದ್ರನ ಅವ್ರು? ಇಲ್ಲ, ಅಲ್ಲಿ ತಿಳ್ಕೊ. ನಾ ಸುಮ್ಮನೆ ಇದ್ದಕ್ಕಿನ ಕೆಣಕಿ ಜಗಳಕ್ಕೆ ಬರ್ತಾರ ಅವ್ರು. ಅಷ್ಟಕ್ಕೂ ವಾಷಿಂಗ್ ಮಷೀನು ನಮ್ಮ ಅವ್ವ ಅಪ್ಪ ಏನ್ ತಂದು ಕೊಟ್ಟಿದ್ದಲ್ಲ. ಈ ಅತ್ತಿಯರ ಅವ್ರಿಗ ನಿಮ್ ಮಗಳಿಗೆ ತ್ರಾಸ ಆಕೈತಿ, ಕೊಡಂಗಿದ್ರು ಒಂದು ಕೊಟ್ಟು ಬಿಡ್ರಿ ಹಂಗ ಹಿಂಗಂತ ಹೇಳಿದಕ್ಕ ನಮ್ಮ ಅವ್ವ ಅಪ್ಪ ಕೊಟ್ಟಿದ್ದು. ಹೋಲಿ ಬಿಡು ಅನ್ನಂಗಿಲ್ಲ. ಈಗ ಕಾರು ಬೈಕು ಎಲ್ಲ ಕೇಳಕ್ ಕುಂತಾರ. ಮನಿ ಕಟ್ಟಿಸೇ ಕೊಟ್ಟು ಬಿಡ್ಬೇಕಂತ, ರಾಣಿ ಹಂಗ AC ಹಾಕೊಂಡು ಕುಂತ ಬಿಡ್ಬೇಕಂತ ನಾನು. ನಿಮ್ ಮುಂದೆ ಹೇಳಂದ್ರ ಒಲ್ಲೆ ಅಂತ. ಇದ್ರಾಗ ಏನ್ ಗೊತ್ತಾಕೈತಿ ಗೊತ್ತನ ಅವಿ? ನಿನ್ನ ಮಧ್ಯೆ ಜಗಳ ಹಚ್ಚಕ್ ನೋಡಕ್ ಕುಂತಾರ ನೋಡು. ಅವಿ ನೀನು ಹಿಂಗತೆ ಸಪ್ಪಗಿದ್ರೆ ನಡೆಯಂಗಿಲ್ಲ ಅವಿ. ನೀನ್ ಸ್ವಲ್ಪ ಬಾಯಿ ಬಿಟ್ಟು ಮಾತಾಡು. ಅವ್ರ ತಪ್ಪನ ಅವ್ರಿಗೆ ತಿಳಿಸ್ಕೊಡು. ನನಗ ನಿಜವಾಗ್ಲೂ ಸುಚಿ ಯಾರಿಗೆ ಏನ್ ಹೇಳ್ಬೇಕನ್ನೋದು ಗೊತ್ತಾಗ್ವಲ್ತು. ನಂಗ ಏನು ಹೇಳ್ಬೇಡ, ಈಗ ಸುಮ್ಮನೆ ಇದ್ಬಿಡು ಸುಚಿ. ಅವಿ ನಿಂತ್ಕೋ. ಪಾಪ ಈಗರ ಅಂಗಡಿಯಿಂದ ಬಂದಿದ್ದ. ನಾನು ಜಗಳ ಮಾಡಬಾರ್ದಿತ್ತು. ಆದ್ರೂ ಇಷ್ಟರ ಗೊತ್ತಾತಲ್ಲ ತಾಯಿ ಬುದ್ಧಿ. ಮಲ್ತಾಯಿ ಎಂದು ತಾಯಿ ಆಗಂಗಿಲ್ಲ ಅನ್ನೋದು ಗೊತ್ತಾದ್ರೆ ಅಷ್ಟ ಸಾಕು ನನಗ. ಮತ್ತೇನು ಬೇಕಾಗಿಲ್ಲ. ನಾನು ನೋಡಾಕುಂತಾನೆ. ತವ್ರ ಮನೆಯಿಂದ ಅದ್ ತಗೊಂಬ ಇದ್ ತಗೊಂಬ, ಹಂಗೆ ಹೇಳು ಹಿಂಗೆ ಹೇಳು, ಫೋನ್ ಹಚ್ಚಿ ಅದನ್ನ ಕೇಳು ಇದನ್ನ ಕೇಳು ಹಚ್ಚಿ ಬಿಟ್ಟಾರ.
ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆನ ತಿಳಿಸಿ. ನಿಮ್ಮ ಅನಿಸಿಕೆಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಪ್ಲೀಸ್ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಏನ್ರಿ ಇವತ್ತು ಸ್ವಲ್ಪ ಗುಡಿಗೆ ಹೋಗಿ ಬರ್ಬೇಕಿತ್ತು, ವಿನಾಯಕನ ಗುಡಿಗೆ. ತಗೋ ಹೋಗಿ ಬಂದ್ರಾತ. ಏನ ಮಾಡಿ ಅಲ್ಲ? ಹ್ಞೂ ರೀ, ನಾವು ಮನಸ್ನಾಗ ಏನಾರ ಅನ್ಕೊಂಡು ಮೋದಕ ಮಾಡಿ ಗುಡಿಗೆ ಕೊಟ್ಟು ಬಂದ್ರೆ ನೆರವೇರ್ತಂತ. ಅದಕ್ಕೆ ಅಷ್ಟೇ ಅಲ್ಲ, ಇವತ್ತು ನಿರಂತರ ಉಪವಾಸ ಮಾಡ್ಬೇಕು ಮಾಡೀನ್ರಿ ಅತ್ತೀರ. ನಾನು ಏನು ತಿಂದಿಲ್ರಿ. ಅಲ್ಲ, ಹಣ್ಣು ಹಂಪಲಾರ ತಿನ್ಬೇಕಿಲ್ಲ, ಹಂಗ ಕುಂತ್ರೆ ಹೆಂಗ? ಅವೇ ಬಾಲ ಒಟ್ಟ ಬಂದೇ ಇಲ್ಲ ಬಿಡಪ್ಪ ಮನಿ ಕಡೆ. ಹ್ಞೂ ಬೇಮ, ನಮ್ದು ಮನಿ ಜಂಜಾಟ. ಕೆಲ್ಸಕ್ಕೆ ಕೊಂಟೇನು? ಹೋಗ್ಬೇಕಪ್ಪ, ಏನ್ ಮಾಡ್ಬೇಕು, ಮನಿ ನಡಿಬೇಕಲ್ಲ. ಏನ್ ವಸತಿ ಏನು ತಿನ್ನೋಣಕ್ ಹೋಗ್ಬೇಡ. ಏನ ಫುಲ್ ಕಟ್ನಿಟ್ ನಿರಂತರ ಉಪವಾಸ ಮಾಡ್ಬೇಕು, ಹಂಗಂದ್ರೆ ಹೊರ ಕೊಡ್ತಾನ ದೇವ್ರು. ಏನಂತ ಬಿಡ್ಕಂಡಿ? ಮಕ್ಳಾಗ್ಲಿ ಅಂತ ಬಿಡ್ಕಂಡಿಲ್ಲ. ಹ್ಞೂ ರೀ ಅತ್ತೀರ. ಹೋಗು, ನನ್ನ ಮಗ ಬಂದಾನ, ಓಟ್ ಅವಲಕ್ಕಿ ಏನಾರ ಹಾಕೊಡು ಹೋಗು, ಅವ್ ನೋಡಿ ತಿನ್ಲಿ. ಹ್ಞೂ ರೀ ಬೇಮ, ಮಾಲಿಂಗಣ್ಗೂ ನಿರಂತರ ಕಟ್ನಿಟ್ಟು ಉಪವಾಸ ಮಾಡಂತ ಹೇಳು. ಬರೀ ಹಣ್ಣು ತಿನ್ಬೇಕು, ನೀರು ಕುಡಿಬೇಕು ಅಷ್ಟೇ. ಏ ವ್ರತ ಎಲ್ಲ ಹೆಣ್ಮಕ್ಳು ಮಾಡ್ಬೇಕು, ಗಂಡ್ಮಕ್ಳು ಅಲ್ಲ. ಹೌದಾ? ಹಂಗಂದ್ರೆ ನೀನು ಏನು ತಿನ್ಬೇಡ ಬಿಡು, ನಿರಂತರ ಉಪವಾಸ ಮಾಡ್ಬಿಡು. ಹಣ್ಣು ತಿನ್ಬೇಡ, ನೀರು ಕುಡಿಬೇಡ. ನೀನಾರ ನಿನಗೂ ಮೊಮ್ಮಗ್ ಬೇಕಲ್ ಮತ್ತ ಆಟಾಡಕ. ಹಂಗಂತ ನೀನು ಇವತ್ತು ಸಂಕಷ್ಟಿ ಮಾಡಿಬಿಡು. ಅಂಗಹೊರ್ಕ ಸಂಕಷ್ಟಿ ವರ್ಷಕ್ಕ ಒಂದ್ಸಲ 2 ಸಲ ಅಷ್ಟ ಬರ್ತತಿ. ಯಮ್ಮ ಬಿಡ್ಬೇಡ, ನಿರಂತರ ಉಪವಾಸ ಮಾಡಿಬಿಡು, ಮೊಮ್ಮಗ್ ಬರ್ಲಿ. ಹಲ್ಕಟ ಬಾಡ್ಯ, ನನಗ ವೇದವಾಕ್ಯ ಹೇಳಕ್ ಬಂದಿ ಎಲ್ಲ ಇಲ್ಲಿ. ಇದ ಮಾತ್ನ ಬೇರೆ ಯಾರು ಹೇಳಿದ್ರೆ ಕಪಾಳ ಗಟ್ಟಿ ಕೊಡ್ತಿದ್ದೆ ಒಂದು. ಕಾಮಿಡಿ ತಗೋಬೇ. ಪಾಪ ಅತಿಯಮ್ಮ ಮನಿ ಕೆಲಸ ಎಲ್ಲ ಮಾಡ್ಬೇಕು. ಮತ್ತಕೀಗ ತೀರ ಕಟ್ನಿಟ್ಟು ಉಪವಾಸ ಮಾಡಂತೀಯಲ್ಲ, ಅತಿಯಮ್ಮ ಹಣ್ಣರ ತಿಂದಿರಿಲ್ಲ? ಬಾಳೆಹಣ್ಣು ತಿಂದಿನ್ರಿ 2. ನೋಡಿ, ಹಿಂಗದೇ ಮಾಡ್ತಾಳ ಅವಿನಾಶ. ನಿಷ್ಪಿತಾಗಿ ಬಿದ್ದು ಬಿಡ್ತಾಳ, ಪಿತ್ತ ಆಕೇತಿ. ಹಿಂಗಾದ್ರೆ ಹೆಂಗಪ್ಪ? ಹೌದ್ರಿ ಅತಿಯಮ್ಮ, ನಿಮ್ಮ ಆರೋಗ್ಯ ಕಡೆ ನೀವು ಕಾಳಜಿ ಕೊಡ್ಬೇಕ್ರಿ. ಮತ್ತ ವ್ರತ ಪೂಜೆ ಎಲ್ಲ ಮಾಡ್ರಿ, ಆದ್ರ ಹೊಟ್ಟೆ ತುಂಬಾ ತಿಂದು ಮಾಡ್ರಿ. ಇಲ್ಲ, ಇದು ಅಂಗಾರಕ ಸಂಕಷ್ಟಿ ವರ್ಷಕ್ಕ ಒಂದ್ಸಲ 2 ಸಲ ಅಷ್ಟ ಬರ್ತತಿ. ಅದಕ್ಕೆ ಮಾಡಕ್ ಕುಂತೀನಿ. ಎಲ್ಗಡೆ ಬಡ ಅವಿನಾಶ ಎಂತ ಟೈಮ್ನಾಗ ಎಂಟ್ರಿ ಕೊಟ್ಟ ನೋಡು. ಒಟ್ಟು ಬೈಬೇಕು ಅನ್ನೋಷ್ಟ್ರೊಳಗೆ ಬಂದಬಿಟ್ಟ. ಹೆಂಗ್ ಮಾಡ್ತೀನಿ ನೋಡ್ವಾ, ತಿನ್ನಂಗಿದ್ರ ತಿನ್ನು, ಬಿಡಂಗಿದ್ರ ಬಿಡು. ವ್ರತ ಮನ್ಸಿಂದ ಮಾಡ್ಬೇಕು, ನಾ ಹೇಳಿನಿ ಅಂತಲ್ಲ. ತಡಿಬೇ ಅತಿಯಮ್ಮ, ದೇವ್ರು ನಮ್ಮ ಶ್ರದ್ಧಾ ಭಕ್ತಿ ನಿಷ್ಠೆ ನಮ್ಮ ಮನಸ್ಸು ನೋಡಿ ವರ ಕೊಡ್ತಾನ್ರಿ. ನಿಮ್ ಮನ್ಸು ಬಹಳ ಚಲೋ ಐತಿ. ಮುಂದಿನ ಅಂಗಾರಕ ಸಂಕಷ್ಟಿ ಅನ್ನಷ್ಟೊಳಗ ಸಿಹಿ ಕೊಡ್ತೀರಿ, ಏನಾಗಂಗಿಲ್ಲ. ತೀರಾ ವ್ರತ ಮಾಡಕ್ ಹೋಗ್ಬೇಡ್ರಿ. ಗುಡಿಗೆ ಹೊಂಟಿರ ನೀವತ್ತ? ಅತಿಗೆಮ್ಮ, ನಾನು ಸುಚಿತ್ರಾನು ಬರ್ತೀವ್ರಿ. ಮನ್ಯಾಗ ದರುವಂದಕ್ಕೂ ಕಿರಿ 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 ಹಚ್ಚಿಬಿಟ್ಟತಿ. ನಾವು ಸ್ವಲ್ಪ ಗುಡಿಗೆ ಹೋಗಿ ಬಂದ್ರ ಒಳ್ಳೇದಾಕೇತ ಏನ? ಹ್ಞೂ ರೀ ಅಣ್ಣಾರ, ರೆಡಿ ಆಗಿಲ್ಲೇ ಬಂದ್ಬಿಟ್ರಿ. ಇಲ್ಲಿಂದ ಎಲ್ಲರೂ ಸೇರಿ ಹೋಗುನಂತ. ಹ್ಞೂ ರೀ ಅತಿಗೆಮ್ಮ, ಹಂಗ ಮಾಡೋನ್ ತಗೋರಿ. ಏನದು ಮನಿ ಕಿರಿ ಕಿರಿ ಕಿರಿ? ನಿಮ್ ಮನ್ಯಾಗ ಹೆಂಗ ಅತ್ತಿ ಸೊಸಿ ಜಗಳ ನೋಡು, ನಮ್ಮ ಮನ್ಯಾಗೂ ಹಂಗ. ಆದ್ರೆ ನಿಮ್ ಮನ್ಯಾಗ ಸ್ವಲ್ಪ ಇತಿ ಐತಿ, ನಮ್ಮ ಮನ್ಯಾಗ ತೀರಿ ಮಿಕ್ಕಿ ಹೋಗ್ಬಿಟ್ಟತಿ. ಏನ್ ಮಾಡ್ಬೇಕು? ಇತ್ಲಾಗ ನಮ್ಮ ಅವನು ಸುಮ್ನಿರಂಗಿಲ್ಲ, ಅತ್ಲಾಗ ಸುಚಿ ಬಾಯಿನೂ ಸುಮ್ನಿರಂಗಿಲ್ಲ. ಒಬ್ರಿಗೊಬ್ರಿಗೆ ತಾಳಿಲ್ಲ ಮ್ಯಾಳಿಲ್ಲ. ಅಯ್ಯೋ ಕೇಳಬಾರ್ದದು. ಹೌದಾ? ನಿಮ್ಮ ಅವಂದ ಏನಾರ ಕಿತ್ಬಿ ಇರ್ತತಿ. ಸುಚಿತ್ರ ಒಳ್ಳೆಯವಳು, ಆದ್ರೆ ನೇರಿ ಹೇಳ್ತಾಳ. ಅಂಜಲಿ ಅಂತಕ್ಕೆ ಏನಾರ ಸಿಕ್ಕಿದ್ರೆ ನಿಮ್ಮವು ಏನಿಲ್ಲ, ಇಷ್ಟೊತ್ತಿಗ ಹರೆಬಾರ್ದು ಮೂಲೆ ಗುಂಪಿ ಮಾಡಿರ್ತಿದ್ಲು. ಹಂಗೇನಿಲ್ಲ, ನಮ್ಮವನು ಸ್ವಲ್ಪ ಬಾಯಿ ಮುಂದ, ಅದು ಬಿಟ್ರ ಒಳ್ಳೆಯವಳು ನಮ್ಮವ್ವ. ಅವಿನಾಶನ ಬರ್ತಾ ಚಾ ಏನಾರ ಕುಡ್ದು ಬಂದ್ರ? ಏನಿಲ್ಲ ಹಂಗ ಬಂದ್ರ? ಇಲ್ರಿ ಅದಕ್ಕೆ ಚಾ ಇಲ್ಲ, ಏನು ಇಲ್ಲ. ಚಾ ಕುಡಿಬೇಕಂತಾನೆ ಬಂದಿದ್ದೆ, ಅಲ್ಲಿ ಮನ್ಯಾಗ ಜಗಳ ನೋಡಿ ಹಂಗ ಹೊರಗೆ ಬಂದ್ಬಿಟ್ಟೆ. 1 ಕಪ್ ಚಾ ಮಾಡ್ಕೊಡ್ತೀರಾ? ಹ್ಞೂ ರೀ, ನೀವು ಕುಂದ್ರಿ, ನಾ ಚಾ ಮಾಡ್ಕೊಂಡ್ ಬರ್ತೀನಿ.